ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬಹಳ ದಿನ ಆದ್ಮೇಲೆ ನಿಮ್ ಎದುರಿಗೆ ಬಂದಿನ್ರಿ ಇನ್ನೊಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ ಎದುರಿಗೆ ಬರ್ಲಿಕ್ಕತ್ತೇನ್ರಿ. ಇವತ್ತು ಆ ಪುಸ್ತಕ ಕಿರಿಯರಿಗಾಗಿ ಭಗವದ್ಗೀತೆ ಅಂತಂದು ಹೇಳಿ, ಇದು ಸಪ್ನಾ ಬುಕ್ ಹೌಸ್ ಅವರು ಪ್ರಕಟಿಸಿರುವಂತಹ ಪುಸ್ತಕ. ಆಮೇಲೆ ಮೂಲವಾಗಿ ಈ ಪುಸ್ತಕ ಇಂಗ್ಲಿಷ್ನಾಗ ಅದ್ರಿ. ರೂಪಾ ಪೈ ಅವರು ಬರೆದಿರುವಂತಹ ಪುಸ್ತಕ ದ ಗೀತಾ ಫಾರ್ ಚಿಲ್ಡ್ರನ್ ಅಂತಂತ ಹೇಳಿ ಈ ಪುಸ್ತಕದ ಹೆಸರು. ಅಂದ್ರೆ ಮೂಲ ಪುಸ್ತಕ ಇಂಗ್ಲಿಷ್ನಾಗ ಇರೋದು, ಅದರ ಕನ್ನಡ ಅನುವಾದ ನಾವು ಓದಿದಂತಹ ಪುಸ್ತಕ ಕಿರಿಯರಿಗಾಗಿ ಭಗವದ್ಗೀತೆ. ಕನ್ನಡಕ್ಕೆ ಅನುವಾದ ಮಾಡಿದವರು ಎಂ ಶಿವಕುಮಾರ್ ಅವರು, ಇದರ ಪ್ರಕಾಶಕರು ಸಪ್ನಾ ಬುಕ್ ಹೌಸ್ ಅವರು. ನಾನು ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿ ಒಳಗೆ ಈಗಾಗ್ಲೇ ಭಗವದ್ಗೀತೆಯ ಮೇಲೆ ಒಂದು ಭಗವದ್ಗೀತೆಯ ಪುಸ್ತಕದ ಕುರಿತಾಗಿ ಒಂದು ಪರಿಚಯ ಮಾಡಿದ್ರಿ. ಆ ಪುಸ್ತಕ ಜೀವನ ಧರ್ಮಯೋಗ ಅಥವಾ ಭಗವದ್ಗೀತಾ ತಾತ್ಪರ್ಯ. ಅದು DVG ಅವರು ಬರೆದಿರುವಂತಹ ಭಾರಿ ಆಳವಾದ ಪುಸ್ತಕ ಅದು. ಆಮೇಲೆ ಭಾರಿ ವಿಸ್ತೃತವಾಗಿ ಅದನ್ನ DVG ಅವರು ಬರೆದಾರ. ಪ್ರತಿಯೊಂದು ಶ್ಲೋಕದ ಅರ್ಥ, ಆಮೇಲೆ ಅದನ್ನ ಈಗಿನ ದಿನಕ್ಕೆ ಹೆಂಗ್ ಹೊಂದಿಸ್ಕೋಬೇಕು, ಈಗ ನಾವು ಹೆಂಗ್ ಅರ್ಥೈಸ್ಕೋಬೇಕು ಭಗವದ್ಗೀತೆ ಅನ್ನೋದನ್ನ ಬಹಳ ಚಂದಾಗಿ ಬರ್ದಾರೆ DVG ಅವರು. ಇದು ಹೆಂಗಂದ್ರ ಸಣ್ಣ ಹುಡುಗರಿಗಾಗಿ ಅಂದ್ರ ಮಕ್ಕಳಿಗಾಗಿ ಬರೆದಿರುವಂತಹ ಪುಸ್ತಕ. ಆದ್ರ ಎಲ್ಲಾ ವಯಸ್ಸಿನವರು ಇದನ್ನ ಓದ್ಬೋದ್ರಿ. ಯಾಕಂದ್ರ ಭಾರಿ ಸರಳ ಉದಾಹರಣೆಗಳೊಂದಿಗೆ ವಿವರಣೆಯನ್ನ ಕೊಟ್ಟಾರ್ರಿ ಇದ್ರೊಳಗ. ಅಂದ್ರ ಭಗವದ್ಗೀತೆಯನ್ನ ನಾವು ಹೆಂಗ್ ತಿಳ್ಕೊಬೇಕು, ಅಗ್ದಿ ಸಣ್ಣ ಸಣ್ಣ ಉದಾಹರಣೆಗಳು, ಮಕ್ಕಳಿಗೆ ಸಹಿತ ಅರ್ಥ ಆಗುವಂತಹ ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಾರ. ಹಂಗಾಗಿ ಯಾವುದೇ ವಯಸ್ಸಿನವರು ಇದನ್ನ ಓದ್ಬೋದು. ಅಗ್ದಿ ಅಂದ್ರೆ ಜಲ್ದಿ ನಾವೇನೋ ಒಂದು ಜಲ್ದಿ ಓದ್ಬೇಕು ಅಂತಂದ್ರ, ಅಥವಾ ಕಡಿಮೆ ಸಮಯದೊಳಗೆ ನಾವೇನಾದ್ರೂ ಭಗವದ್ಗೀತೆಯನ್ನ ಓದ್ಬೇಕು ಅಂತಂದ್ರ, ಅಫ್ಕೋರ್ಸ್ ಭಗವದ್ಗೀತೆ ತುಂಬಾ ಆಳವಾಗ್ಯದ, ಭಾರಿ ವಿಸ್ತೃತವಾಗ್ಯದ. ಆಮೇಲೆ DVG ಅವರು ಹೇಳುವಂಗ ಯಾರು ಜೀವ ವಿಕಾಸದಲ್ಲಿ ಯಾವ್ಯಾವ ಹಂತದೊಳಗಿದಾರೋ ಅವ್ರವ್ರಿಗೆ ಅಷ್ಟಷ್ಟು ಭಗವದ್ಗೀತೆ ಅರ್ಥ ಆಗ್ತದ ಅಂತಂದು ಹೇಳಿ DVG ಅವರು ಹೇಳುವಂಗ ಅದಾರಿ. ಆದ್ರೂ ಸಹಿತ ತುಂಬಾ ಸರಳವಾದ ಉದಾಹರಣೆಗಳೊಂದಿಗೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರ ಈ ಕಿರಿಯರಿಗಾಗಿ ಭಗವದ್ಗೀತೆ ಭಾರಿ ಅದ್ಭುತವಾದಂತಹ ಪುಸ್ತಕ. ರೂಪಾ ಪೈ ಅವರು ಮೂಲ ಲೇಖಕರು, ಎಂ ಶಿವಕುಮಾರ್ ಅವರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ಯಾರ್ರಿ. ದಯವಿಟ್ಟು ತಗೊಂಡು ಓದ್ರಿ ಅಂತ ನಾನು ಹೇಳ್ತೀನಿ. ಅದ್ಭುತವಾದಂತಹ ಪುಸ್ತಕ. ಆಮೇಲೆ ನನಗ ಅನ್ಸಿದ್ದಂತಹ ಕೆಲವೊಂದು ಸಾಲುಗಳನ್ನ ನಾನು ಇಲ್ಲಿ ಓದಿ ಹೇಳುವಂತ ಪ್ರಯತ್ನ ಮಾಡ್ತೇನ್ರಿ. ಇಡೀ ಪುಸ್ತಕದೊಳಗ ಅದ್ಭುತವಾದಂತಹ ಉದಾಹರಣೆಗಳು, ಅಗ್ದಿ ಸರಳ ಉದಾಹರಣೆಗಳು, ಮಕ್ಕಳು ತಿಳ್ಕೊಳ್ಳುವಂತಹ, ಅಂದ್ರೆ ಮಕ್ಕಳಿಗೂ ಕೂಡ ಅರ್ಥವಾಗುವಂತಹ ಉದಾಹರಣೆಗಳವ. ಹಂಗಾಗಿ ಎಲ್ಲಾ ವಯಸ್ಸಿನವರು ಇದನ್ನು ಓದ್ಬೋದು. ಹತ್ತತ್ರ 300 ಪುಟ ಅದರಿ ಈ ಪುಸ್ತಕ. ನನಗೆ 262 ಪುಟಗಳವ. ಅದ್ಭುತವಾದಂತಹ ಪುಸ್ತಕ. ದಯವಿಟ್ಟು ತಗೊಂಡು ಓದ್ರಿ ಅಂತ ನಾನು ಎಲ್ಲರಿಗೂ ವಿನಂತಿಸ್ತೀನಿ. ನನಗೆ ಇಷ್ಟವಾಗಿದ್ದಂತಹದ್ದು ಕೆಲವೊಂದು ಸಾಲಗಳನ್ನು ಓದ್ತೀನಿ. ಇಲ್ಲಿ ಭಕ್ತಿ ಯೋಗದೊಳಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿಜವಾದ ಭಕ್ತನ ಲಕ್ಷಣಗಳೇನು ಅನ್ನೋದನ್ನ ಹೇಳ್ತಾನ್ರಿ. ಈ ನಿಜವಾದ ಭಕ್ತನ ಲಕ್ಷಣಗಳು 28 ಲಕ್ಷಣಗಳನ್ನ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಅರ್ಜುನನಿಗೆ ಹೇಳ್ತಾನ. ಇದು ಬಹುಶಃ ಇಡೀ ಭಗವದ್ಗೀತೆಯ ಸಾರವೇ ಈ 28 ಪಾಯಿಂಟ್ಸ್ನಾಗ ಅದ ಅಂತ ನನಗೆ ಅನಿಸ್ತದ್ರಿ. ಅದನ್ನು ಓದಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಪಾರ್ಥ, ನಿಜವಾದ ಭಕ್ತ ಯಾರೆಂಬುದನ್ನು ಸರಳವಾಗಿ, ಸ್ಪಷ್ಟವಾಗಿ, ಸಂಪೂರ್ಣವಾಗಿ ಹೇಳುತ್ತೇನೆ, ಕೇಳುವಂಥವನಾಗು. ಇತರರ ಬಗ್ಗೆ ಯಾವ ದ್ವೇಷವನ್ನೂ ಹೊಂದಿರದವನು. ಎರಡನೇದ್ದು, ಸ್ನೇಹ ಸಹಾನುಭೂತಿಗಳನ್ನು ಹೊಂದಿರುವವನು. ಮೂರನೇದ್ದು, ನಾನು ನನ್ನದು ಎಂಬ ಅಹಂಕಾರ ಭಾವನೆಗಳಿಂದ ಮುಕ್ತನಾದವನು. 4, ಸಮಭಾವದಿಂದಿರುವವನು. 5, ಸದಾ ತೃಪ್ತನಾಗಿರುವವನು. 6, ಸ್ವಯಂ ನಿಯಂತ್ರಣವನ್ನು ರೂಢಿಸಿಕೊಂಡು ಇಂದ್ರಿಯಗಳು ಮನಸ್ಸನ್ನು ಆಳಲು ಬಿಡದವನು. 7, ದೃಢವಾದ ಇಚ್ಛಾಶಕ್ತಿ ಇದ್ದು ನಿರ್ಣಯಗಳು ಅಚಲವಾಗಿರುವವನು. 8, ಜಗತ್ತು ಅವನನ್ನು ಕಂಡು ಭಯ, ಅಸಹ್ಯ, ಜಿಗುಪ್ಸೆ ಪಡುವಂತಿಲ್ಲದವನು. 9, ಭಯ, ಜಿಗುಪ್ಸೆ, ಅಸಹ್ಯಗಳಿಂದ ಜಗತ್ತಿಗೆ ವಿಮುಖನಾಗದಂತಹವನು. 10, ಕೋಪ, ಸಂತಸ, ಭಯ, ಕಳವಳ ಇವುಗಳಿಂದ ಮುಕ್ತನಾದವನು. 11, ತನ್ನ ಕಾರ್ಯಗಳಿಂದ ಯಾರಿಗೂ ದುಃಖವನ್ನುಂಟು ಮಾಡದವನು. 12, ಮಿಕ್ಕವರ ಕಾರ್ಯಗಳಿಂದ ಎಂದಿಗೂ ದುಃಖಿತನಾಗದವನು. 13, ಯಾವುದೇ ನಿರೀಕ್ಷೆಗಳನ್ನು ಹೊಂದಿರದವನು. 14, ಚಿಂತನೆಗಳು ಶುದ್ಧವಾಗಿರುವಂತಹವನು. 15, ತನ್ನ ಕಾರ್ಯಗಳನ್ನು ಕುಶಲತೆಯಿಂದ ಮಾಡುವವನು. 16, ತಾನೇ ಕೆಲಸ ಮಾಡುವೆನೆಂದು ಭಾವಿಸದೆ ಎಲ್ಲವನ್ನೂ ಒಳಗೊಳ್ಳುವ ಜಗತ್ತಿನ ಕಾರ್ಯವೈಖರಿಯಲ್ಲಿ ತಾನೊಂದು ಭಾಗ ಮಾತ್ರ ಎಂದು ತಿಳಿಯುವವನು.
17 ತನ್ನ ಕೆಲಸಗಳ ಪರಿಣಾಮಗಳ ಬಗ್ಗೆ ನಿರಾಸಕ್ತಿಯಿಂದಿರುವವನು. 18 ತನ್ನ ಕಾರ್ಯಗಳ ಪರಿಣಾಮ ಏನೇ ಆಗಿರಲಿ ಅದರ ಬಗ್ಗೆ ಆತಂಕವಿಲ್ಲದವನು. 19 ಆಸೆಗಳಿಂದ ಮುಕ್ತನಾದವನು. 20 ದ್ವೇಷವಿಲ್ಲದವನು. 21 ಕೆಲಸಗಳನ್ನು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಭೇದ ಭಾವವನ್ನು ಮಾಡದವನು. 22 ಮಿತ್ರರ ಮತ್ತು ಶತ್ರುಗಳೊಂದಿಗೆ ಸಮಭಾವದಿಂದಿರುವವನು. 23 ಖ್ಯಾತಿವಂತ ಮತ್ತು ಕುಖ್ಯಾತಿವಂತ ಎಂಬ ಭೇದ ಭಾವ ಮಾಡದೆ ಇಬ್ಬರನ್ನೂ ಸಮಭಾವದಿಂದ ನೋಡುವವನು. 24 ಬಂಧನಗಳಿಂದ ಮುಕ್ತನಾದವನು. 25 ಹೊಗಳಿಕೆ ತೆಗಳಿಕೆಗಳನ್ನು ಸಮಭಾವದಿಂದ ನೋಡುವವನು. 26 ಹೆಚ್ಚು ಮಾತನಾಡದೆ ಮಿತವಾಗಿ ಮಾತನಾಡುವವನು. 27 ತನ್ನಲ್ಲಿರುವಷ್ಟರಲ್ಲಿಯೇ ಬಂದಷ್ಟರಲ್ಲಿಯೇ ತೃಪ್ತನಾಗಿರುವವನು. 28 ತನಗೆಂದೇ 28ನೇ ಪಾಯಿಂಟ್ ತುಂಬಾ ಭಾರಿ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ರೀ ಇದು. ಅತ್ಯಂತ ಪ್ರಮುಖವಾದ ಅಂಶ. ತನಗೆಂದೇ ಒಂದು ಮನೆ ಇಲ್ಲದೆ ಜಗತ್ತನ್ನೇ ತನ್ನ ಮನೆ, ಜಗತ್ತಿನ ಎಲ್ಲ ಜೀವಿಗಳು ತನ್ನ ಬಂಧುಗಳು ಎಂದು ತಿಳಿಯುವವನು. ನೋಡ್ರಿ, ಈಗ ಸಮಾಜದೊಳಗಿರುವಂತಹ ಎಲ್ಲಾ ಸಮಸ್ಯೆಗಳಿಗೂ 28ನೇ ಪಾಯಿಂಟ್ ಪರಿಹಾರ ಅಂತ ನನಗನ್ನಿಸ್ತದ್ರಿ. ಯಾರೋ ದೊಡ್ಡವರು, ಯಾರೋ ಸಣ್ಣವರು, ಆ ಜಾತಿಯವರು ಬಹಳ ದೊಡ್ಡವರು, ಈ ಜಾತಿಯವರು ಸಣ್ಣವರು, ಆ ದೇವ್ರ ಪೂಜಾ ಮಾಡಿದ್ರೆ ಬಹಳ ಚಲೋ ಆಗ್ತದ, ಆ ಗುರುಗಳ ಹತ್ರ ಹೋದ್ರೆ ಬಹಳ ಚಲೋ ಆಗ್ತದ, ಅಥವಾ ಅವ್ರು ದೊಡ್ಡವರು ಮತ್ತೊಬ್ರು ಸಣ್ಣವರು ಅನ್ನೋ ಯಾವ ಭೇದ ಭಾವವನ್ನು ಭಗವದ್ಗೀತೆ ಎಲ್ಲಿಯೂ ಹೇಳಂಗಿಲ್ರಿ. ಶ್ರೀಕೃಷ್ಣ ಪರಮಾತ್ಮ ಒಂದೇ ಹೇಳ್ತಾನ, ಎಲ್ಲ ಆತ್ಮಗಳಲ್ಲಿಯೂ ನಾನಿದ್ದೇನೆ, ಹಾಗಾಗಿ ಎಲ್ಲರಲ್ಲೂ ನನ್ನನ್ನೇ ಕಾಣಬೇಕು. ಆಮೇಲೆ ಇಡೀ ಜಗತ್ತನ್ನೇ ತನ್ನ ಮನೆ ಅಂತ ಅನ್ಕೋಬೇಕು. ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ತನ್ನ ಬಂಧು ಬಾಂಧವರು, ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಜೀವಿಗಳನ್ನು ತನ್ನ ಬಂಧು ಬಾಂಧವರು, ಬಂಧುಗಳು ಅಂತ ತಿಳಿಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನ್ರಿ. ಅಂದ್ರೆ ಕುವೆಂಪು ಅವರು ಹೇಳಿರುವಂತಹ ವಿಶ್ವಮಾನವ ತತ್ವ ಏನದಲ್ರಿ, ಅಂದ್ರೆ ಎಲ್ಲರೂ ಇಡೀ ಜಗತ್ತೇ ಒಂದು ಮನೆ, ಇಡೀ ಜಗತ್ತಿನಲ್ಲಿರುವವರೆಲ್ಲ ನನ್ನವರು ಅನ್ನುವಂತಹ ಭಾವವನ್ನೇ ಭಗವದ್ಗೀತೆ ಹೇಳ್ತದ್ರಿ. ಈ 28 ಅಂಶಗಳೇನವಲ್ರಿ, ಈ 28 ಅಂಶಗಳನ್ನೇ ಭಗವದ್ಗೀತೆಯಲ್ಲಿ ಎಲ್ಲಾ ಅಧ್ಯಾಯಗಳಲ್ಲೂ 18 ಅಧ್ಯಾಯಗಳಲ್ಲೂ ಕೂಡ ಬೇರೆ ಬೇರೆ ರೂಪದೊಳಗೆ ಶ್ರೀಕೃಷ್ಣ ಪರಮಾತ್ಮ ಅಥವಾ ಭಗವಂತ ಅರ್ಜುನನಿಗೆ ಹೇಳ್ತಾ ಹೋಗ್ತಾನ್ರಿ. ಆಮೇಲೆ ಯಾರು ಯಾವುದೇ ರೂಪದಲ್ಲಿ ತಮಗಿಷ್ಟವಾದ ರೂಪದೊಳಗೆ ಯಾವುದೇ ರೂಪದೊಳಗೆ ಪೂಜಿಸಿದ್ರು ಅದು ಮತ್ತೆ ತನ್ನನ್ನೇ ತಲುಪ್ತದ, ನನಗೇ ತಲುಪ್ತದ. ಹಾಗಾಗಿ ಯಾರಿಗೆ ಯಾವ ರೂಪ ಇಷ್ಟವೋ, ಯಾರಿಗೆ ಯಾವ ದಾರಿ ಇಷ್ಟವೋ ಆ ದಾರಿ ಒಳಗೆ ಬರ್ಬೋದು, ಆ ರೂಪದೊಳಗೆ ನನ್ನನ್ನು ಪೂಜಿಸಬಹುದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ್ರಿ. ಇಲ್ಲಿ ಇನ್ನೊಂದು ಸಲ DVG ಅವರು ಬರೆದಿರುವಂತಹ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಪುಸ್ತಕದೊಳಗ ಬರೆದಿರುವಂತಹ 1-2 ಸಾಲಗಳನ್ನ ನೆನಪು ಮಾಡ್ಕೊಳಿಕ್ ನಾ ಇಷ್ಟಪಡ್ತೀನಿ. ಗಮ್ಯ ಸ್ಥಾನವು ಒಂದು, ಅದಕ್ಕೆ ದಾರಿಗಳು ಅನೇಕ. ಯಾವ ದಾರಿಯನ್ನು ಆರಿಸಿಕೊಳ್ಳುತ್ತೇವೆ ಎಂಬುದು ಯಾತ್ರಿಕನ ಅಭಿರುಚಿ ಮತ್ತು ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ DVG ಅವರು ಬರೀತಾರೆ. ಗಮ್ಯ ಸ್ಥಾನ ಅಥವಾ ಮಹತ್, ಸತ್ಯ, ಬೆಳಕು, ದೇವರು ಅಂತ ನಾವು ಯಾವ ಶಬ್ದವನ್ನು ಬೇಕಾದರೂ ಕರಿಬಹುದು, ಅದಿರುವುದು ಒಂದೇ. ಅದು ಬಹಳ ಇಲ್ರಿ. ಕನ್ನಡದ ಗಾದೆ ಮಾತಿನಂತೆ ದೇವನೊಬ್ಬನೇ ನಾಮ ಹಲವು ಅಂದಂಗ ಬ್ಯಾರ್ಬ್ಯಾರೆ ನಾಮಗಳಿರ್ಬೋದು, ಬ್ಯಾರ್ಬ್ಯಾರೆ ಹೆಸರಿರ್ಬೋದು, ಆದ್ರೆ ದೇವರು ಒಬ್ಬನೇ. ಹಂಗಾಗಿ ಗಮ್ಯ ಸ್ಥಾನ ಇರುವುದು ಒಂದೇ. ಅದಕ್ಕೆ ಯಾವ ದಾರಿ ಒಳಗೆ ನಾವು ಹೋಗ್ತೀವಿ ಅನ್ನೋದು, ಈಗ ಯಾವುದೋ ಒಂದು ಊರು ಇರ್ತದ್ರಿ, ಒಂದು ಊರಿಗೆ 100 ದಾರಿಗಳಿರ್ಬೋದು. ಯಾವ ದಾರಿ ಒಳಗ ಪ್ರಯಾಣಿಕ ಊರು ಮುಟ್ಟಬೇಕು ಅನ್ನೋದು ಅವನ ಅಭಿರುಚಿ, ಅಂದ್ರೆ ಅವನ ಇಷ್ಟ ಸಂಬಂಧಪಟ್ಟಿದ್ದದು, ಅದು ಅವನಿಗೆ ಬಿಟ್ಟಿದ್ದು. ಆಮೇಲೆ ಯಾತ್ರಿಕನ ಶಕ್ತಿ, ಯಾಕಂದ್ರೆ ಒಂದೊಂದು ದಾರಿಯಲ್ಲಿ ಹೋಗುವಾಗ ಒಂದೊಂದು ರೀತಿಯ ಶಕ್ತಿ ಸಾಮರ್ಥ್ಯಗಳು ಬೇಕಾಗ್ತಾವ್ರಿ. ಹಂಗಾಗಿ ಯಾತ್ರಿಕನ ಅಭಿರುಚಿ ಮತ್ತು ಶಕ್ತಿಯ ಮೇಲೆ ಅವಲಂಬಿಸಿರ್ತದ. ಅದೇ ರೀತಿಯಾಗಿ ಇಲ್ಲೂ ಊರು ಒಂದೇ, ಅಥವಾ ಮುಟ್ಟುತ್ತಿರುವ ಎಲ್ಲಾರು ಪ್ರಯತ್ನ ಮಾಡ್ತಿರೋದು, ಎಲ್ಲಾರು ಗುರಿ ಒಂದೇ. ಅದು ಭಗವಂತನನ್ನ ಕಾಣೋದು, ಅಥವಾ ಸತ್ಯವನ್ನ ಕಾಣೋದು, ಅಥವಾ ಮನಸ್ಸಿನ ಅಂತರಂಗದಲ್ಲಿರುವಂತಹ ಶಾಂತಿಯನ್ನ ಕಾಣೋದು. ಅದಕ್ಕೆ ದಾರಿಗಳು ಅನೇಕ, ಯಾರು ಯಾವ ದಾರಿ ಬೇಕಾದರೂ ಆರಿಸ್ಕೋಬಹುದು. ಹಂಗಾಗಿ ಈ ರೀತಿ ಭಗವಂತನೇ, ಶ್ರೀಕೃಷ್ಣ ಪರಮಾತ್ಮನೇ ಎಲ್ಲಿಯೂ ಯಾವುದೇ ರೀತಿಯಾದ ಭೇದ ಭಾವ ಮಾಡದೆ, ಯಾರೂ
ಯಾರೋ ಒಬ್ರನ್ನ ಮೇಲು, ಯಾರೋ ಒಬ್ರನ್ನ ಕಡಿಮೆ, ಅಥವಾ ಇವ್ರು ನನಗೆ ಅಗದಿ ಹತ್ರ ಅಂತ ಎಲ್ಲೂ ಹೇಳಿಲ್ರಿ, ಅಥವಾ ಇದೇ ರೀತಿ ಪೂಜೆ ಮಾಡ್ರಿ ಅಂತಂದು ಹೇಳಿ ಭಗವದ್ಗೀತೆ ಒಳಗೆ ಎಲ್ಲೂ ಹೇಳಿಲ್ಲ, ಅಥವಾ ಪೂಜೆ ಮಾಡೇ ತೀರ್ರಿ ಅಂತ ಭಗವದ್ಗೀತೆ ಒಳಗೆ ಎಲ್ಲೂ ಹೇಳಿಲ್ಲ. ಅದು ಒಂಥರ ಅಂದ್ರೆ ಬಹಳ ಪೂಜೆ ಪುನಸ್ಕಾರಗಳಿಗೆ ಮಹತ್ವ ನಾವು ಕೊಡ್ತೀವಿ, ಆದ್ರೆ ಎಲ್ಲೂ ಭಗವದ್ಗೀತೆ ಒಳಗ ಇದೇ ರೀತಿ ನನ್ನ ಪೂಜೆ ಮಾಡ್ರಿ ಅಥವಾ ನನ್ನ ಪೂಜೆ ಮಾಡಿದವರಿಗೆ ಮಾತ್ರ ನಾನು ಒಲಿತೀನಿ ಅಂತ ಎಲ್ಲೂ ಭಗವಂತ ಹೇಳಿಲ್ಲ. ಅದರ ಅರ್ಥ ಪೂಜೆ ಮಾಡಬಾರ್ದು ಅಂತಲ್ಲ, ಅದು ಅವರವರ ಇಚ್ಛೆ ಅಥವಾ ಅದು ಅವರವರ ನಂಬಿಕೆ. ಹಾಗಾಗಿ ಯಾರ ನಂಬಿಕೆಗಳಿಗೂ ನಾವು ಧಕ್ಕೆಯನ್ನು ತರಬಾರ್ದು, ಆಮೇಲೆ ಯಾರ ನಂಬಿಕೆಗಳನ್ನು ಆಡ್ಕೊಂಡು ಹೇಳಸ್ಲೂಬಾರ್ದು. ಅದು ಕೂಡ ಈ ಪುಸ್ತಕದೊಳಗೆ ಬರ್ದಾರ್ರಿ. ಅಂದ್ರೆ ಇಷ್ಟೆಲ್ಲ ನಾವು ಪೂಜೆ ಪುನಸ್ಕಾರಗಳಿಗೆ ಮಹತ್ವವನ್ನು ಕೊಡ್ತೀವಿ, ಆದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲೂ ನನಗೆ ಇದೇ ರೀತಿಯಾಗಿ ಪೂಜೆ ಮಾಡ್ರಿ ಅಥವಾ ಹಿಂಗೆ ಮಾಡ್ರಿ, ಈ ರೀತಿ ಮಾಡಿದ್ರೆ ಸರಿ, ಈ ರೀತಿ ಮಾಡಿದ್ರೆ ತಪ್ಪು ಅಂತ ಎಲ್ಲೂ ಹೇಳಿಲ್ರಿ. ಆಮೇಲೆ ಭಗವದ್ಗೀತೆ ಒಳಗೆ ಇನ್ನೊಂದು ಮಾತು ಬರ್ತದ, ಅದೇನಂದ್ರಿ, ಅತಿಯಾಗಿ ದೇಹವನ್ನ ಹಿಂಸಿಸಿಕೊಂಡು ಅತಿಯಾಗಿ ಒಂಥರ ಉಪವಾಸ ವನವಾಸ ಮಾಡೋದು ಅಥವಾ ನಮ್ಮ ದೇಹವನ್ನ ಅತಿಯಾಗಿ ಹಿಂಸಿಸಿಕೊಳ್ಳೋದು, ಈ ರೀತಿ ಮಾಡೋದು ತಪ್ಪು, ಅದನ್ನ ಮಾಡಬೇಕಾಗಿಲ್ಲ ಅಂತಂದು ಹೇಳಿ ಪರಮಾತ್ಮನೇ ಹೇಳ್ತಾನ. ಅಂದ್ರೆ ಒಂದು ಸಮಸ್ಥಿತಿ ಒಳಗಿರೋದನ್ನ ಎಲ್ಲವನ್ನೂ ಹಿತಮಿತವಾಗಿ ಮಾಡುವುದನ್ನ ಭಗವಂತ ಇಲ್ಲಿ ಹೇಳ್ತಾನೆ ಹೊರತಾಗಿ ಅತಿಯಾಗಿ ದೇಹವನ್ನ ದಂಡಿಸೋದೇ ಭಕ್ತಿ ಅಲ್ಲ ಅನ್ನೋದು ಕೂಡ ಭಗವಂತ ಹೇಳ್ತಾನ್ರಿ. ಹಾಗಾಗಿ ಇಲ್ಲಿ ಇನ್ನೊಂದು ಡಿ ವಿ ಜಿ ಅವರ ಕಗ್ಗ ನೆನಪಾಗ್ತದ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಹಂಗಾಗಿ ಡಿ ವಿ ಜಿ ಅವರು ಕೂಡ ಹೇಳ್ತಾರ್ರಿ, ಎಲ್ಲವೂ ಒಂದು ಹಿತಮಿತವಾಗಿರ್ಲಿ, ಯಾವುದರಲ್ಲೂ ಕೂಡ ಅತಿ ಆಗೋದು ಬೇಡ ಅಂತಂದು ಹೇಳಿ. ಅದು ಭಗವದ್ಗೀತೆಯ ಸಾರ ಕೂಡ ಹೌದು. ಹಾಗಾಗಿ ಇಡೀ ಜಗತ್ತನ್ನೇ ಒಂದು ಮನೆ ಅಂತ ಭಾವಿಸೋಣ, ಇಡೀ ಜಗತ್ತಿನ ಎಲ್ಲ ಜೀವಿಗಳು ನಮ್ಮ ಬಂಧು ಬಳಗ ಅಂತ ಭಾವಿಸೋಣ. ಶ್ರೀಕೃಷ್ಣನ ದಯೆ, ಭಗವಂತನ ದಯೆ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ರೀ. ಕಿರಿಯರಿಗಾಗಿ ಭಗವದ್ಗೀತೆ ರೂಪಾ ಪೈ ಅವರು ಬರೆದಿದ್ದು, ಎಂ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದಂತಹ ಪುಸ್ತಕ ಬಹಳ ಚಲೋ ಅದ್ರಿ. ಎಲ್ಲ ಮಕ್ಕಳಿಗೂ ಕೂಡ ಓದಿಸ್ಬೋದು, ಇದನ್ನ ಬರೀ ಮಕ್ಕಳು ಮಾತ್ರ ಅಲ್ಲ, ಹಿರಿಯರೂ ಕೂಡ ಓದ್ಬೋದಾದಂತಹ ಪುಸ್ತಕ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಹೋದ್ರಿ. ಮತ್ತು ನಿಮ್ಮ ಅಭಿಪ್ರಾಯಗಳು ಈ ಪುಸ್ತಕದ ಬಗ್ಗೆ ಏನವ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ. ನಮಸ್ಕಾರ, ಧನ್ಯವಾದಗಳು.